ಹಲವಾರು ಪ್ಯಾರೆಂಟ್ಸ್ ನನ್ನನ್ನ ಕೇಳ್ತಾರೆ, ಸಿಬಿಎಸ್ಇ ಅಥವಾ ಐಸಿಎಸ್ಇ ಯಾವುದು ಬೆಸ್ಟ್? ನನ್ನ ಅನುಭವ ಮತ್ತು ತಿಳುವಳಿಕೆಯ ಆಧಾರದಲ್ಲಿ ಈ ವಿಡಿಯೋದಲ್ಲಿ ಸರಳವಾಗಿ ವಿವರಿಸುತ್ತೇನೆ. ಮೊದಲು ಸಿಬಿಎಸ್ಇ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಬಗ್ಗೆ ಮಾತಾಡೋಣ. ಇದು ಸ್ಟ್ರಕ್ಚರ್ಡ್ ಸಿಲೆಬಸ್ ಹೊಂದಿದ್ದು ಎನ್ಸಿಇಆರ್ಟಿ ಆಧಾರಿತವಾಗಿದೆ. ಜೆಇಇ, ನೀಟ್ ಮುಂತಾದ ಕಾಂಪಿಟಿಟಿವ್ ಎಕ್ಸಾಮ್ಸ್ಗೆ ಇದು ಹೆಚ್ಚು ಹೊಂದಿಕೊಳ್ಳುತ್ತದೆ. 5ನೇ ತರಗತಿವರೆಗೆ ಸ್ಟ್ರಾಂಗ್ ಬೇಸಿಕ್ ಕಾನ್ಸೆಪ್ಟ್ಸ್ ನಿರ್ಮಾಣ ಮಾಡುತ್ತದೆ. 10ನೇ ತರಗತಿವರೆಗೆ ಅಪ್ಲಿಕೇಶನ್ ಬೇಸ್ಡ್ ಲರ್ನಿಂಗ್ ಮೇಲೆ ಒತ್ತು ನೀಡುತ್ತದೆ. ಸಿಲೆಬಸ್ ಸ್ವಲ್ಪ ಹಗುರವಾಗಿರುತ್ತದೆ. 12ನೇ ತರಗತಿಯಲ್ಲಿ ವಿಶೇಷವಾಗಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ನ್ಯಾಷನಲ್ ಎಂಟ್ರೆನ್ಸ್ ಎಕ್ಸಾಮ್ಸ್ಗೆ ಒಳ್ಳೆಯ ಅಡ್ವಾಂಟೇಜ್ ಕೊಡುತ್ತದೆ. ಇದೀಗ ಐಸಿಎಸ್ಇ ಕೌನ್ಸಿಲ್ ಫಾರ್ ದ ಇಂಡಿಯನ್ ಸ್ಕೂಲ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋಣ. ಇದು ಹೆಚ್ಚು ಡೀಟೇಲ್ಡ್ ಸಿಲೆಬಸ್ ಹೊಂದಿದೆ. ಲ್ಯಾಂಗ್ವೇಜ್ ಸ್ಕಿಲ್ಸ್ಗೆ ಹೆಚ್ಚು ಮಹತ್ವ ನೀಡುತ್ತದೆ. 5ನೇ ತರಗತಿವರೆಗೆ ಪವರ್ಫುಲ್ ಇಂಗ್ಲಿಷ್ ಫೌಂಡೇಶನ್ ನಿರ್ಮಾಣ ಮಾಡುತ್ತದೆ. 10ನೇ ತರಗತಿವರೆಗೆ ಸಿಲೆಬಸ್ ಹೆಚ್ಚು ಆಳವಾದ, ಡೀಪರ್ ಮತ್ತು ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಆಗಿರುತ್ತದೆ. 12ನೇ ತರಗತಿಯಲ್ಲಿ ಅನಲಿಟಿಕಲ್ ಥಿಂಕಿಂಗ್ ಮತ್ತು ರೈಟಿಂಗ್ ಸ್ಕಿಲ್ಸ್ ಅನ್ನು ಬಲಪಡಿಸುತ್ತದೆ. ಹಾಗಾದ್ರೆ ಯಾವುದು ಬೆಸ್ಟ್? ಯಾವುದೂ ಸುಪೀರಿಯರ್ ಅಲ್ಲ. ಇದು ನಿಮ್ಮ ಮಗುವಿನ ಆಸಕ್ತಿ, ಇಂಟ್ರೆಸ್ಟ್, ಒತ್ತಡವನ್ನು ನಿರ್ವಹಿಸುವ ಶಕ್ತಿ, ಸ್ಟ್ರೆಸ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ, ಭವಿಷ್ಯದ ಗುರಿ, ಫ್ಯೂಚರ್ ಗೋಲ್ ಇವನ್ನೆಲ್ಲ ಅವಲಂಬಿಸಿರುತ್ತದೆ. ಸಿಬಿಎಸ್ಇ ಅಥವಾ ಐಸಿಎಸ್ಇ ಸಿಲೆಬಸ್ ಯಶಸ್ಸನ್ನು ನಿರ್ಧರಿಸುವುದಿಲ್ಲ. ಅರ್ಥಮಾಡಿಕೊಳ್ಳುವಿಕೆ ಮತ್ತು ನಿರಂತರ ಪ್ರಯತ್ನವೇ ಯಶಸ್ಸನ್ನು ತರುತ್ತವೆ. ಆದ್ದರಿಂದ ಈಗ ನೀವು ಯೋಚಿಸಿ, ನಿಮ್ಮ ಮಗುವಿನ ಬೆಳವಣಿಗೆ ಮತ್ತು ಸಾಮರ್ಥ್ಯಕ್ಕೆ ಯಾವುದು ಸೂಕ್ತವೆಂದು ನಿರ್ಧರಿಸಿ. ಇಂತಹ ಪ್ಯಾರೆಂಟಿಂಗ್ ಮತ್ತು ಸ್ಕೂಲ್ ಟಿಪ್ಸ್ ಬೇಕಾದರೆ ಈ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ.